ಎಲ್ರಿಗೂ ನಮಸ್ಕಾರಗಳು. ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ರಿಟೈರ್ಮೆಂಟ್ ಅಂದ ತಕ್ಷಣ ನೀವೇನ್ ಅನ್ಕೊಂತೀರಾ? ಇದೊಂದು ಅಂತ್ಯ ಅಂತ ಅನ್ಕೊಂತೀರಾ ಅಲ್ವಾ? ಆದ್ರೆ ನಿಮ್ಮ ಕನಸುಗಳನ್ನ ನೀವು ಮುಂದುವರಿಸೋದಕ್ಕೆ ಇದೊಂದು ಪ್ರಾರಂಭ ಕೂಡ ಆಗ್ಬೋದು ಅಲ್ವಾ? ಆದ್ರೆ ರಿಟೈರ್ಮೆಂಟ್ ಜೊತೆ ಹಲವಾರು ರೀತಿಯಾದ ಕನ್ಸರ್ನ್ಸ್ ಕೂಡ ಬರುತ್ತೆ. ಅದು ನಿಜಾನೇ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆ ಅಂತ ತಗೊಂಡ್ರೆ ರಿಟೈರ್ಮೆಂಟ್ ಅಮೌಂಟ್ ಅಂದ್ರೆ ನೀವೇನ್ ಉಳಿತಾಯ ಮಾಡಿರ್ತೀರಾ, ಆ ಅಮೌಂಟ್ ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ಕವರ್ ಮಾಡುತ್ತಾ ಮುಂದಿನ ವರ್ಷಗಳಲ್ಲಿ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಹಾಗೆ ಬೆಲೆ ದುಬ್ಬರ ಅಂತ ತಗೊಂಡ್ರೆ, ಇನ್ಫ್ಲೇಷನ್ ಅಂತ ತಗೊಂಡ್ರೆ ಅದು ಕೂಡ ಜಾಸ್ತಿ ಆಗ್ತಾನೆ ಇದೆ. ಸೊ ಅದು ಕೊಡುವಂತ ಏನು ಚಾಲೆಂಜಸ್ ನ ಇದು ಫೇಸ್ ಮಾಡುತ್ತಾ ಈ ಅಮೌಂಟು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ದಿರ ಒಂದ್ ಬಕೆಟ್ ಲಿಸ್ಟ್ ನ ನೀವು ಮೇಂಟೈನ್ ಮಾಡಿರ್ತೀರಾ. ಇಲ್ಲಿಗ್ ಟ್ರಾವೆಲ್ ಮಾಡ್ಬೇಕು, ಅಲ್ಲಿಗ್ ಟ್ರಾವೆಲ್ ಮಾಡ್ಬೇಕು, ಅದ್ರ ಜೊತೆಗೆ ಈ ರೀತಿಯಾದ ಅಡ್ವೆಂಚರ್ಸ್ ನ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿರ್ತೀರಾ. ಸೊ ಅದನ್ನ ಕೂಡ ಇದು ಕವರ್ ಮಾಡುತ್ತಾ ಅಂತ ನೋಡ್ಬೇಕು. ಹಾಗೆ ನೋಡ್ಬೇಕಂದ್ರೆ ಮೆಡಿಕಲ್ ಅಡ್ವಾನ್ಸ್‌ಮೆಂಟ್ಸ್ ಇಂದ ನಾವು ಬದುಕೋ ವರ್ಷಗಳೇನಿದೆ ಅದು ಕೂಡ ಜಾಸ್ತಿ ಆಗ್ತಿದೆ ಅಲ್ವಾ? ಸೊ ಆದ್ರಿಂದ ರಿಟೈರ್ಮೆಂಟ್ ಅಮೌಂಟ್ ಏನಿದೆ ಅದನ್ನ ಕೂಡ ಕವರ್ ಮಾಡ್ಬೇಕು. ಅಂದ್ರೆ ಇವಾಗ ಆವರೇಜ್ ಏಜ್ ಏನಿದೆ ಅದು ಕೂಡ ಎಕ್ಸ್‌ಪ್ಯಾಂಡ್ ಆಗ್ತಿರೋದ್ರಿಂದ ಸೊ ರಿಟೈರ್ಮೆಂಟ್ ಅಮೌಂಟ್ ಕೂಡ ಜಾಸ್ತಿ ಇರ್ಬೇಕಾಗ್ತಾ ಇದೆ. ಹಾಗೆ ನಾವು ರಿಟೈರ್ ಆದ ತಕ್ಷಣ ಇನ್ಫ್ಲೇಷನ್ ಏನು ರಿಟೈರ್ ಆಗಲ್ಲ. ಸೊ ಆದ್ರಿಂದ ನಮ್ ಕಾಸೇನಿದೆ ಅದರದ್ದು ಮೌಲ್ಯ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ. ಸೊ ಆದ್ರಿಂದ ಇದನ್ನೆಲ್ಲ ಕವರ್ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಇನ್ವೆಸ್ಟ್‌ಮೆಂಟ್ ನ ನಾವು ಮಾಡ್ಲೇಬೇಕಾಗುತ್ತೆ. ಸ್ಮಾರ್ಟ್ ಡಿಸಿಷನ್ಸ್ ನ ತಗೊಂಡು ಒಳ್ಳೆ ರೀತಿಯಾದ ಇನ್ವೆಸ್ಟ್‌ಮೆಂಟ್ಸ್ ಮಾಡೋದು ಈಗಿನ ಕಾಲದಲ್ಲಿ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಟಾಪ್ 5 ಇನ್ವೆಸ್ಟ್‌ಮೆಂಟ್ಸ್ ಬಗ್ಗೆ ತಿಳಿಸ್ತೀವಿ. ಅದು ನಿಮ್ಗೆ ಒಳ್ಳೆ ಸೆಕ್ಯೂರಿಟಿನ ಕೊಟ್ಟು ಅದ್ರ ಜೊತೆಗೆ ಸ್ಟಡಿ ಸ್ಟ್ರೀಮ್ ಆಫ್ ಇನ್ಕಮ್ ನ ಕೂಡ ಕೊಡುತ್ತೆ. ಆದ್ರಿಂದ ನಿಮ್ಮ ರಿಟೈರ್ಮೆಂಟ್ ಲೈಫ್ ನ ನೀವು ಎಂಜಾಯ್ ಮಾಡ್ಬೋದು ಇನ್ಕಮ್ ವರಿ ಇಲ್ದಿರ. ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಈ ಕಾಂಟೆಂಟ್ ಇಷ್ಟ ಆದ್ರೆ ನೀವು ಲೈಕ್ ಕೂಡ ಮಾಡ್ಬೋದು. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ಸ್ ಅಲ್ಲಿ ಕೂಡ ತಿಳಿಸ್ಬೋದು. ಈಗ ಬನ್ನಿ 5ನೇ ಆಪ್ಷನ್ ಏನು ಅಂತ ನೋಡೋಣ ಇನ್ವೆಸ್ಟ್‌ಮೆಂಟ್‌ಗೆ. ಈಗ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೋಗ್ತಿರೋದ್ರಿಂದ 5ನೇದು ಫಸ್ಟ್. ಸೊ ಏನಂದ್ರೆ ಇಮಿಡಿಯೇಟ್ ಆನ್ಯುಟಿ ಪ್ಲಾನ್ ಆಫ್ ಇನ್ಶೂರೆನ್ಸ್ ಕಂಪನೀಸ್ ಅಂತ ಇದೊಂದು ಆಪ್ಷನ್. ಇದೇನು ಅಂತ ತಿಳ್ಕೊಳ್ಳೋಣ. ಈಗ ಇನ್ಶೂರೆನ್ಸ್ ಕಂಪನಿಗೂ ಮತ್ತೆ ನಿಮ್ಗೂ ಒಂದು ಒಪ್ಪಂದ ಆಗುತ್ತೆ. ಇದ್ರ ಪ್ರಕಾರ ಏನಂದ್ರೆ ಸೊ ನೀವು ಒಂದು ಲಂಪ್ ಸಮ್ ಅಮೌಂಟ್ ಅಂದ್ರೆ ದೊಡ್ಡ ಮೊತ್ತನ ಫಸ್ಟೇ ಪೇ ಮಾಡ್ತೀರಾ. ಅದರ ಬದಲಾಗಿ ಅವ್ರು ನಿಮ್ಗೆ ಪೆನ್ಷನ್ ಅಥವಾ ರೆಗ್ಯುಲರ್ ಇನ್ಕಮ್ ನ ಪಾಸ್ ಆನ್ ಮಾಡ್ತಾರೆ. ಸೊ ಈಗ ಇದು ಮಂತ್ಲಿ ಕೂಡ ಆಗಿರ್ಬೋದು, ಕ್ವಾರ್ಟರ್ಲಿ ಕೂಡ ಆಗಿರ್ಬೋದು ಅಥವಾ ಸೆಮಿ ಆನ್ಯುಯಲಿ ಅಥವಾ ಆನ್ಯುಯಲಿ ಅಂದ್ರೆ ವಾರ್ಷಿಕ ಕೂಡ ಇನ್ಕಮ್ ನ ಅವ್ರು ನಿಮ್ಗೆ ಪೇ ಮಾಡ್ಬೋದು. ಅದನ್ನ ನೀವೇ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್‌ಗೆ ಹೇಗೆ ಸೂಟ್ ಆಗುತ್ತೆ ಅಂತ. ಈಗ ಎಲ್ಲ ಆನ್ಯುಟಿ ಪ್ಲಾನ್ಸ್ ಗಳಲ್ಲೂ ಕೂಡ 2 ಫೇಸಸ್ ಇರುತ್ತೆ. ಒಂದು ಅಕ್ಯುಮುಲೇಷನ್ ಫೇಸ್ ಮತ್ತೊಂದು ಡಿಸ್ಪರ್ಸಲ್ ಫೇಸ್ ಅಂತ. ಈಗ ಅಕ್ಯುಮುಲೇಷನ್ ಫೇಸ್ ಏನು ಅಂತಂದ್ರೆ ನಿಮ್ಮಿಂದ ಹಣನ ಅವರು ಪಡ್ಕೊಳ್ಳೋದು. ಡಿಸ್ಪರ್ಸಲ್ ಅಂದ್ರೆ ನಿಮ್ಗೆ ಪೇ ಔಟ್ ಮಾಡೋದು. ಸೊ ಈ ಎರಡರ ಮಧ್ಯೆ ಏನಿದೆ ಅಂದ್ರೆ ಟೈಮ್ ಲೈನ್ ಏನಿದೆ ಸೊ ಅದು ಎರಡರ ಮಧ್ಯೆ ಟೈಮ್ ಗ್ಯಾಪ್ ಇಮಿಡಿಯೇಟ್ ಆನ್ಯುಟಿ ಪ್ಲಾನ್ ಅಲ್ಲಿ ಇರೋದೇ ಇಲ್ಲ. ಸೊ ಆದ್ರಿಂದ ನೀವು ಪೇ ಮಾಡಿದ ತಕ್ಷಣ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದು ರಿಟೈರ್ಮೆಂಟ್ ಆದವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸ್ಟಡಿ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ. ಈಗ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಬಗ್ಗೆ ನೋಡ್ಬೇಕಂತಂದ್ರೆ ಸೊ ಇಮಿಡಿಯೇಟ್ ಆನ್ಯುಟಿ ಪ್ಲಾನ್ ಇಂದ ಏನ್ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ ಅದು ಫುಲ್ಲಿ ಟ್ಯಾಕ್ಸಬಲ್ ಇರುತ್ತೆ. ಅದ್ರ ಜೊತೆಗೆ ಸೊ ನೀವೇನ್ ಪರ್ಚೇಸ್ ಮಾಡ್ತೀರಾ ಪ್ಲಾನ್ ನ ಅದ್ರ ಮೇಲೆ 1.8% GST ಕೂಡ ಬೀಳುತ್ತೆ. ಇನ್ನ ಹಲವಾರು ರೀತಿಯಾದ ಟೈಪ್ಸ್ ಕೂಡ ಇದೆ ಈ ಆನ್ಯುಟಿ ಪ್ಲಾನ್ಸ್ ಅಲ್ಲಿ. ಈಗ ಸಿಂಗಲ್ ಆನ್ಯುಟಿ ಅಂತ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಆ ಪರ್ಸನ್ ತೀರ್ಕೊಂಡ್ರೆ ಅದ್ರ ನಂತರ ಅವ್ರಿಗೆ ಏನ್ ಪೇಮೆಂಟ್ಸ್ ಬರ್ತಿತ್ತು ಅದು ನಿಂತೋಗುತ್ತೆ. ಅದ್ರ ಜೊತೆಗೆ ಅವರು ಏನ್ ಲಂಸಮ್ ಅಮೌಂಟ್ ನ ಮೊದಲಾಗಿ ಪೇ ಮಾಡಿದ್ರು ಅದನ್ನ ಕೂಡ ಅವರು ವಾಪಸ್ ಕೊಡೋದಿಲ್ಲ. ಸೊ ಯಾರಿಗೂ ಅದು ಹೋಗೋದಿಲ್ಲ, ಕಂಪನಿನೇ ಇಟ್ಕೊಳ್ಳುತ್ತೆ. ಎರಡನೇದು ಬಂದು ಆನ್ಯುಟಿ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಅಂತ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ನಿಮ್ಮ ನಂತರ ನಿಮ್ಮ ಸ್ಪೌಸ್, ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರು ಅವ್ರಿಗೆ ಪರ್ಚೇಸ್ ಪ್ರೈಸ್ ಏನಿರುತ್ತೆ ಅದು ರಿಟರ್ನ್ ಆಗುತ್ತೆ. ಸೊ ಕಂಪನಿ ಇಟ್ಕೊಳ್ಳೋದಿಲ್ಲ. ಇನ್ನು ಮೂರನೇದು ಬಂದು ಜಾಯಿಂಟ್ ಆನ್ಯುಟಿ ಅಂತ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ನಿಮ್ಮ ನಂತರ ನಿಮ್ಮ ಸ್ಪೌಸ್ ಏನಿರ್ತಾರೆ ಅವ್ರಿಗೆ ಇನ್ಕಮ್ ಏನಿರುತ್ತೆ ರೆಗ್ಯುಲರ್ ಇನ್ಕಮ್ ಅದು ಪಾಸ್ ಆನ್ ಆಗುತ್ತೆ. ಆದ್ರೆ ಇಲ್ಲಿ ಪರ್ಚೇಸ್ ಪ್ರೈಸ್ ಏನಿರುತ್ತೆ ಅದು ಯಾರಿಗೂ ಕೂಡ ಹೋಗೋದಿಲ್ಲ, ಕಂಪನಿನೇ ಇಟ್ಕೊಳ್ಳುತ್ತೆ. ಸೊ ಆದ್ರಿಂದ ಇನ್ನೊಂದಿದೆ ಪ್ಲಾನ್ ಏನಂದ್ರೆ ಜಾಯಿಂಟ್ ಆನ್ಯುಟಿ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಅಂತ. ಇದ್ರೊಳಗೆ ಜಾಯಿಂಟ್ ಆನ್ಯುಟಿ ತರನೇ ಆಗುತ್ತೆ. ಬಟ್ ಆದ್ರೆ ಇಬ್ರು ನಾಮಿನೀಸ್ ಏನಿರ್ತಾರೆ, ಇಬ್ರು ಆನ್ಯುಟಿ ಹೋಲ್ಡರ್ಸ್ ಅವರು ಪಾಸ್ ಅವೇ ಆದ್ಮೇಲೆ ಈ ಪರ್ಚೇಸ್ ಪ್ರೈಸ್ ಏನಿರುತ್ತೆ ಅದು ಫ್ಯಾಮಿಲಿ ಮೆಂಬರ್ಗೆ ಹೋಗುತ್ತೆ. 4ನೇ ಆಪ್ಷನ್ ಬಂದು ಫಿಕ್ಸ್ ಡೆಪಾಸಿಟ್ಸ್ ಆಫ್ AAA ರೇಟೆಡ್ NBFCs. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ತಿಂಗಳಿಂದ ಸೊ ಈ ಬ್ಯಾಂಕ್ಸ್ ಏನಿದೆ ಅದು FD ರೇಟ್ಸ್ ನ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಆದ್ರಿಂದ ಡಿಮ್ಯಾಂಡ್ ಏನಾಗ್ತಿದೆ ಅಂದ್ರೆ ಸೊ ಜನರು ಒಳ್ಳೆ ರಿಟರ್ನ್ಸ್ ಬೇಕು ಹಾಗೆ ಸ್ಟೆಬಿಲಿಟಿ ಇರುವಂತ ರಿಟರ್ನ್ಸ್ ಬೇಕು ಅಂತ ಬೇರೆ ಆಪ್ಷನ್ಸ್ ನ ಹುಡುಕ್ತಾ ಇದ್ದಾರೆ. ಅದಕ್ಕೆ NBFC ಏನ್ ಮಾಡ್ತು ಅಂದ್ರೆ ತಮ್ಮ ಫಿಕ್ಸ್ ಡೆಪಾಸಿಟ್ ರೇಟ್ಸ್ ನ ಜಾಸ್ತಿ ಮಾಡಿ ಸೊ ಈ ರೀತಿಯಾದ ಡಿಮ್ಯಾಂಡ್ ನ ಪೂರೈಸೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ.
ಸೊ ಟ್ರಿಪಲ್ ಎ ರೇಟೆಡ್ NBFC ಅಲ್ಲಿ ನಿಮ್ಗೆ ಒಳ್ಳೆ ಸೆಕ್ಯೂರಿಟಿ ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಕೂಡ ಬರುತ್ತೆ ನಾರ್ಮಲ್ ಬ್ಯಾಂಕ್ FD ರೇಟ್ಸ್ ನ ಕಂಪೇರ್ ಮಾಡಿದ್ರೆ. ಈಗ ನೀವು ಕೇಳ್ಬೋದು ಈ ಟ್ರಿಪಲ್ ಎನೇ ಯಾಕೆ ಇರ್ಬೇಕು ಅಂತ, ಇದೇನು ಅಂತ. ಇದೊಂದು ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ಬೋದು. ಸೊ ಈಗ ನೀವು ಚಾರ್ಟ್ ಅಲ್ಲಿ ನೋಡ್ಬೋದು ಟ್ರಿಪಲ್ ಎ ಇದೆ, ಡಬಲ್ ಎ ಇದೆ, ಟ್ರಿಪಲ್ ಬಿ ಇದೆ, ಡಬಲ್ ಬಿ ಇದೆ, CD ಈ ರೀತಿಯಾದ ರೇಟಿಂಗ್ಸ್ ಇದೆ ಅಲ್ವಾ. ಈಗ CD ಅಂತ ನೋಡ್ಬೇಕಂದ್ರೆ ಪೋರ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ತುಂಬಾನೇ ಕೆಳಗಿರುವಂತ ರೇಟಿಂಗ್ ಅಂತ. ಆದ್ರೆ ಟ್ರಿಪಲ್ ಎ ಅಂತ ತಗೊಂಡ್ರೆ ತುಂಬಾನೇ ಸ್ಟ್ರಾಂಗ್ ರೇಟಿಂಗ್ ಅಂತ ಹೇಳ್ಬೋದು. ಯಾಕೆ ಇದು ಮುಖ್ಯ ಆಗುತ್ತೆ ಅಂತಂದ್ರೆ, ಸೊ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದನ್ನ ರಿಟರ್ನ್ ಮಾಡೋ ಕೆಪಾಸಿಟಿ ಇವ್ರ ಹತ್ರ ಇರುತ್ತೆ ಅಂತ. ಅಂದ್ರೆ ಇವ್ರ ಹತ್ರ ಆಲ್ರೆಡಿ ಇರೋ ಸಾಲಗಳನ್ನೆಲ್ಲ ತೀರಿಸಿ ನಿಮ್ಮ ಅಮೌಂಟ್ ನ ನಿಮ್ಗೆ ವಾಪಸ್ ಕೊಡುವಂತ ಅಬಿಲಿಟಿನ ಇವರು ಹೊಂದಿದ್ದಾರೆ ಅಂತ. ಅದಕ್ಕೋಸ್ಕರ ಈ ರೇಟಿಂಗ್ ಚೆನ್ನಾಗಿದೆ ಟ್ರಿಪಲ್ ಎ ಅಂತ. ಆದ್ರೆ ಈ FDs ಅಲ್ಲಿ ಇನ್ಶೂರೆನ್ಸ್ ಇರುತ್ತೆ ನಿಮ್ಮ ಫಿಕ್ಸ್ ಡೆಪಾಸಿಟ್ಸ್ಗೆ. ಆ ಇನ್ಶೂರೆನ್ಸ್ ಇದ್ರ ಮೇಲೆ ಇರೋದಿಲ್ಲ. ಸೊ ಆದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಈ NBFC ಏನಾದ್ರೂ ಫೇಲ್ ಆದ್ರೆ ನಿಮ್ಮ ಅಮೌಂಟ್ ನಿಮ್ಗೆ ಸಿಗುತ್ತೋ ಇಲ್ವೋ ಅನ್ನೋ ರಿಸ್ಕ್ ಇರುತ್ತೆ. ಈಗ ಸೀನಿಯರ್ ಸಿಟಿಸನ್ಸ್ ಅಂತ ತಗೊಂಡ್ರೆ ಒಂದ್ ಸ್ವಲ್ಪ ಜಾಸ್ತಿ ರಿಟರ್ನ್ ಕೊಡ್ಬೋದು. ಅಂದ್ರೆ ಈಗ 0.5% ಅಥವಾ 1/4% ಜಾಸ್ತಿ ಇರ್ಬೋದು. ಹಾಗೆ ನೋಡ್ಬೇಕಂದ್ರೆ ಫ್ಲೆಕ್ಸಿಬಲ್ ಪೇ ಔಟ್ಸ್ ಕೂಡ ಇದೆ. ಈಗ ಮಂತ್ಲಿ ಇರ್ಬೋದು ಅಥವಾ ಕ್ವಾರ್ಟರ್ಲಿ ಇರ್ಬೋದು ಅಥವಾ ಸೆಮಿ ಆನ್ಯುಯಲಿ ಈ ರೀತಿ ನೀವು ಚೂಸ್ ಮಾಡ್ಬೋದು. ಹಾಗೆ ಈಗ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ 1 ಕೋಟಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳೋಣ 5 year ಫಿಕ್ಸ್ ಡೆಪಾಸಿಟ್ NBFC ಅಲ್ಲಿ ಅಂತ. ಅದು ಟ್ರಿಪಲ್ ಎ ರೇಟೆಡ್. ಸೊ ಅದ್ರೊಳಗೆ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಬರ್ಬೋದು ಅಂದ್ರೆ 5 ವರ್ಷಕ್ಕೆ 48,59,000. ಸೊ ಇದನ್ನ ನೀವು ನಮ್ಮ ಗ್ರೋ FD ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟು, ಟೆನ್ಯೂರ್ ಎಷ್ಟು ಅಂತ ಕೊಟ್ಟು. ಸೊ ಆಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮೂರನೇದು ಬಂದು RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ಸ್. ಇದೇನು ಅಂತ ಅಂದ್ರೆ ಇದು RBI ಬಾಂಡ್ಸ್ ಆಗಿರುತ್ತೆ. RBI ಡೆಟ್ ಇನ್ಸ್ಟ್ರೂಮೆಂಟ್ಸ್ ನ ಇಶ್ಯೂ ಮಾಡುತ್ತೆ. ಇದ್ರೊಳಗೆ ಸೆಟ್ ಇಂಟರ್ವಲ್ಸ್ ಅಲ್ಲಿ ಅಂದ್ರೆ 1st January ಮತ್ತೆ 1st July ಎವ್ರಿ ಇಯರ್ ಕೂಡ ಸೊ ನಿಮ್ಗೆ ಇನ್ಕಮ್ ರೆಗ್ಯುಲರ್ ಆಗಿ ಪೇ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಬಟ್ RBI ಈ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಕ್ಸ್ಡ್ ಇರೋದಿಲ್ಲ. ಪ್ರತಿ 6 ತಿಂಗಳು ಕೂಡ ಅದು ಅಡ್ಜಸ್ಟ್ ಆಗ್ತಾ ಇರುತ್ತೆ. ಈಗ ಈ ಅಡ್ಜಸ್ಟ್ಮೆಂಟ್ ಏನಿದೆ ಅದು NSE ಗೆ ಲಿಂಕ್ ಆಗಿರುತ್ತೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಗೆ. ಅದ್ರ ಜೊತೆಗೆ ಅಡಿಷನಲ್ 0.5% ಇರುತ್ತೆ. ಈಗ 1st October 2023 ಅಂತ ತಗೊಂಡ್ರೆ NSE ಇದು ರೇಟ್ ಏನಿದೆ ಅಂತಂದ್ರೆ 7.7% ಇದೆ. ಅದ್ರ ಜೊತೆಗೆ ಅಡಿಷನಲ್ 0.5% ಆಡ್ ಆದ್ರೆ 8.05% ಆಗುತ್ತೆ ಪರ್ ಆನಮ್. ಈಗ ನೀವು ಎಕ್ಸಾಂಪಲ್ ತಗೋಣ, 1 ಲಕ್ಷನ ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳೋಣ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅಲ್ಲಿ. ಸೊ 8.05% ಪರ್ ಆನಮ್ ಅಂತ ಇದೆ. ಆದ್ರೆ ಪೇ ಆಗೋದು ಎವ್ರಿ 6 ಮಂತ್ಸ್ಗೆ ಒನ್ಸ್ ಅಲ್ವಾ. ಅದು January 1st ಮತ್ತೆ July 1st. ಸೊ ನಿಮ್ಗೆ ಹಾಫ್ ಇಯರ್ಲಿ ಪೇಮೆಂಟ್ ಏನ್ ಬರುತ್ತೆ ಅಂದ್ರೆ 4,025 ರೂಪಾಯಿ ಬರುತ್ತೆ. ಹಾಗೆ ಇದನ್ನ ನಾವು ಎಲ್ಲಿ ಬೈ ಮಾಡ್ಬೋದು ಅಂದ್ರೆ ಆಥರೈಸ್ ಬ್ಯಾಂಕ್ಸ್ ಮತ್ತೆ ಫೈನಾನ್ಷಿಯಲ್ ಎಂಟಿಟೀಸ್ ಇರ್ತಾರಲ್ಲ ಅದರ ಬ್ರಾಂಚಸ್ ಅಲ್ಲಿ ನಾವು ಇದನ್ನ ಬೈ ಮಾಡ್ಬೋದು. ಅದ್ರ ಜೊತೆಗೆ ನೋಡ್ಬೇಕಂದ್ರೆ ಇದು ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಯಾವುದೇ ನಾರ್ಮಲ್ ಕಂಡೀಷನ್ ಅಲ್ಲಿ ಇದನ್ನ ನಾವು ಟ್ರಾನ್ಸ್ಫರ್ ಮಾಡೋದಿಕ್ ಆಗೋದಿಲ್ಲ. ಆದ್ರೆ ನಮ್ಮ ನಂತರ ನಮ್ಮ ಲೀಗಲ್ ಹೇರು ಅಥವಾ ನಮ್ಮ ನಾಮಿನಿ ಏನಿರ್ತಾರೆ ಅವರಿಗೆ ಇದು ಪಾಸ್ ಆನ್ ಆಗುತ್ತೆ. ಸೊ ಹಾಗೆ ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಕೂಡ ನಾವು ಇದನ್ನ ಟ್ರೇಡ್ ಮಾಡೋದಿಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಯಾವುದೇ ಲೋನ್ ತಗೊಂಡ್ಬೇಕಂದ್ರೆ ಇದನ್ನ ಕೊಲ್ಯಾಟ್ರಲ್ ಆಗಿ ಕೂಡ ಬಳಸೋದಿಕ್ಕಾಗಲ್ಲ. ಎರಡನೇದು ಬಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್ ಅಂತ. ಇದು ಸೀನಿಯರ್ ಸಿಟಿಸನ್ಸ್ಗೆ ಅಂತಾನೆ ಸ್ಪೆಸಿಫಿಕಲಿ ಮಾಡಿರುವಂತದ್ದು. ಅದು 60 ಅಬವ್ ಏಜ್ ಇರೋರ್ಗೆ. ಸೊ ಇದು ಗವರ್ಮೆಂಟ್ ಬ್ಯಾಕ್ಅಪ್ ಆಗಿರೋದ್ರಿಂದ ಸೀನಿಯರ್ ಸಿಟಿಸನ್ಸ್ಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ವರಿ ಮಾಡ್ಬೇಕಾಗಿಲ್ಲ ಸೆಕ್ಯೂರಿಟಿ ಬಗ್ಗೆ. ಅದ್ರ ಜೊತೆಗೆ ಸ್ಟಡಿ ಇನ್ಕಮ್ ಕೂಡ ಸಿಗುತ್ತೆ ಪೋಸ್ಟ್ ರಿಟೈರ್ಮೆಂಟ್. ಈಗ ಈ ಸ್ಕೀಮ್ಗೆ ಎಲಿಜಿಬಿಲಿಟಿ ಏನಿದೆ, ಯಾರ್ಯಾರು ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಮೊದಲನೇದು ಬಂದು ಸೀನಿಯರ್ ಸಿಟಿಸನ್ ಹೂ ಇಸ್ ಏಜ್ 60 or above, ಅಂದ್ರೆ 60 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕು ಅಥವಾ 60 ವರ್ಷ ಆಗಿರ್ಬೇಕು. ನೆಕ್ಸ್ಟ್ ಬಂದು ರಿಟೈರ್ಡ್ ಇಂಡಿವಿಜುವಲ್. ಈಗ ಅವ್ರು ರಿಟೈರ್ಮೆಂಟ್ ಆಗಿ 55ರಿಂದ 60 ವರ್ಷದೊಳಗೆ ಇರ್ತಾರೆ ಅನ್ಕೊಳ್ಳೋಣ. ಅವರು ಸೀನಿಯರ್ ಸಿಟಿಸನ್ ಕ್ಯಾಟಗರಿಗೆ ಬರ್ದೇ ಇರೋದ್ರಿಂದ ಸೊ ಅವರು ಕೂಡ ಇಲ್ಲಿ ಎಲಿಜಿಬಿಲಿಟಿನ ಪಡ್ಕೊಂತಾರೆ. ಆದ್ರೆ ಒಂದ್ ಕಂಡೀಷನ್ ಇದೆ, ಅವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಸಿಕ್ಕ ನಂತರ 1 ತಿಂಗಳೊಳಗೆನೆ ಅವರು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಅವ್ರಿಗೂ ಕೂಡ ಎಲಿಜಿಬಿಲಿಟಿ ಇರುತ್ತೆ. ಆದ್ರೆ ಇದು ರಿಟೈರ್ಡ್ ಡಿಫೆನ್ಸ್ ಎಂಪ್ಲಾಯೀಸ್ಗೆ ಅಂತ ತಗೊಂಡ್ರೆ ಅಲ್ಲಿ ಕೂಡ ಸೇಮ್ ಅಪ್ಲೈ ಆಗುತ್ತೆ. ಆದ್ರೆ ಅವರ ಎಲಿಜಿಬಿಲಿಟಿ 50 ವರ್ಷದಿಂದಾನೇ ಸ್ಟಾರ್ಟ್ ಆಗುತ್ತೆ. ಈಗ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ 1,000. ಈಗ ಮಲ್ಟಿಪಲ್ ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಅಂದ್ರೆ 1,000 ಇಂಟು ಎಷ್ಟಾರು ಮಲ್ಟಿಪಲ್. ಬಟ್ ಆದ್ರೆ 30 ಲಕ್ಷ ತನಕ ಮಾತ್ರ ಇನ್ವೆಸ್ಟ್ ಮಾಡಕ್ ಆಗೋದು. ಹಾಗೆ ಇಂಟ್ರೆಸ್ಟ್ ರೇಟ್ ಹೇಗ್ ಪೇ ಆಗುತ್ತೆ ಅಂದ್ರೆ ಕ್ವಾರ್ಟರ್ಲಿ, ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಪೇ ಆಗುತ್ತೆ. ಈಗ 1st April ಆಗಿರ್ಬೋದು, 1st July ಆಗಿರ್ಬೋದು, 1st October ಆಗಿರ್ಬೋದು ಅಥವಾ 1st Jan ಆಗಿರ್ಬೋದು, ಈ ರೀತಿ ಪೇ ಆಗುತ್ತೆ. ಸೊ ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ 16 ಲಕ್ಷನ ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ 1st July 2023 ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಈಗ ಇಂಟ್ರೆಸ್ಟ್ ರೇಟ್ ನಿಮಗೆ ಗೊತ್ತಿದೆ 8.2% ಪರ್ ಆನಮ್, ಅಂದ್ರೆ ವರ್ಷಕ್ಕೆ 8.2%. ಸೊ ಅದನ್ನ ಇವಾಗ ನಾವು ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅಂದ್ರೆ 3 ತಿಂಗಳು ಕ್ಯಾಲ್ಕುಲೇಟ್ ಮಾಡಿದ್ರೆ
32,800 ರೂಪಾಯಿ ನಿಮ್ಗೆ 1st ಅಕ್ಟೋಬರ್ ಸಿಗುತ್ತೆ. ಅಂದ್ರೆ ಆ 3 ತಿಂಗಳು ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ 1st ಅಕ್ಟೋಬರ್ ಅಲ್ಲಿ ಸಿಗುತ್ತೆ. ಈಗ ಟೆನ್ಯೂರ್ ಅಂತ ತಗೊಂಡ್ರೆ 5 ವರ್ಷ. ಇನ್ನ ನೀವು ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಅಡಿಷನಲ್ 3 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಇನ್ನ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ 80C ಸೆಕ್ಷನ್ ಅಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಆದ್ರೆ ನಿಮ್ ಇನ್ಕಮ್ ಅಂದ್ರೆ ಟೋಟಲ್ ಇಂಟ್ರೆಸ್ಟ್ ಏನಿದೆ ಸೊ ಅದು 50,000ಕ್ಕಿಂತ ಜಾಸ್ತಿ ಆದ್ರೆ ಆಗ ಅದು ಟ್ಯಾಕ್ಸಬಲ್ ಆಗುತ್ತೆ. ಅದ್ರ ಜೊತೆಗೆ TDS ಕೂಡ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದರಿಂದ ನಿಮ್ಗೆ ಎಕ್ಸಾಮ್ಷನ್ ಬೇಕು ಅಂದ್ರೆ 15G ಅಥವಾ 15H ಅಲ್ಲಿ ನೀವು ಫಾರ್ಮ್ ನ ಸಬ್ಮಿಟ್ ಮಾಡಿರ್ಬೇಕು. ಆಗ TDS ಅಟ್ರಾಕ್ಷನ್ ಆಗಲ್ಲ. ಈಗ ಯಾವ್ದಾದ್ರು ಎಮರ್ಜೆನ್ಸಿ ಕಾರಣದಿಂದ ನೀವು 5 ವರ್ಷ ಸ್ಕೀಮ್ ನ ಇಟ್ಕೊಳಕ್ ಆಗಲ್ಲ ಅನ್ಕೊಳ್ಳೋಣ. ನೀವು ಪ್ರೀ ಕ್ಲೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅನ್ಕೊಳ್ಳೋಣ. ಆಗ ಪ್ರೀ ಕ್ಲೋಸರ್ ಪೆನಲ್ಟೀಸ್ ಇರುತ್ತೆ. ಸೊ ಈಗ 1 ವರ್ಷದ ಒಳಗಡೆನೆ ನೀವು ಕ್ಲೋಸ್ ಮಾಡ್ತೀರಾ ಅನ್ಕೊಳ್ಳೋಣ. ಆಗ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ನ ನೀವು ಅರ್ನ್ ಮಾಡೋದಿಲ್ಲ. ಬಟ್ ಆದ್ರೆ 1 ವರ್ಷ ಆದ್ಮೇಲೆ 2 ವರ್ಷದ ಒಳಗಡೆ ನೀವೇನಾದ್ರು ವಿತ್ಡ್ರಾ ಮಾಡ್ಕೊಂತೀರಾ ಅನ್ಕೊಳ್ಳೋಣ. ಆಗ ಪೆನಲ್ಟಿ ಏನಿರುತ್ತೆ 1.5% ಇರುತ್ತೆ. ಬಟ್ ಆದ್ರೆ ಇವಾಗ 2 ವರ್ಷ ಆದ್ಮೇಲೆ ನೀವು ವಿತ್ಡ್ರಾ ಮಾಡ್ತೀರಾ ಅನ್ಕೊಳ್ಳೋಣ. ಆಗ ಪೆನಲ್ಟಿ ಏನಿದೆ ಅದು 1% ಗೆ ರೆಡ್ಯೂಸ್ ಆಗುತ್ತೆ. ಈಗ ಬನ್ನಿ ಈ ಅಕೌಂಟ್ ನ ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಯಾವ ಬ್ಯಾಂಕ್ ಅಲ್ಲಿ ಅಥವಾ ಯಾವ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಅಕೌಂಟ್ ನ ಓಪನ್ ಮಾಡ್ತೀರಾ ಅಂತ. ನಂತರ ಪ್ಯಾನ್ ಇರ್ಬೋದು, ಆಧಾರ್ ಕಾರ್ಡ್, ಫೋಟೋಸ್, ರಿಟೈರ್ಮೆಂಟ್ ಪ್ರೂಫ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಹಾಗೆ ನಿಮ್ಮ ಫಂಡ್ಸ್ ನ ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ನಂತರ ಅಕೌಂಟ್ ಸೆಟಪ್ ಆಗಿರುತ್ತೆ. ಇದಕ್ಕೆ ಅಂತ ಡೀಟೇಲ್ಸ್ ಇರುವಂತ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಇರುವಂತ ಪಾಸ್ಬುಕ್ ನಿಮ್ಗೆ ಕೊಡ್ತಾರೆ. ಸೊ ಅದು ನಿಮ್ಮ ಪ್ರೂಫ್ ಅಂತ ಇಟ್ಕೊಬಹುದು. ಮೊದಲನೇ ಆಪ್ಷನ್ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್. ಈ ಸಾವರಿನ್ ಸೆಕ್ಯೂರಿಟೀಸ್ ನ ಗವರ್ಮೆಂಟ್ ಆಫ್ ಇಂಡಿಯಾನೇ ಇಶ್ಯೂ ಮಾಡುತ್ತೆ. ಹಾಗೆ ಇದು ಹೈಯೆಸ್ಟ್ ಕ್ರೆಡಿಟ್ ಕ್ವಾಲಿಟಿಯನ್ನ ಕೊಡುತ್ತೆ. ಯಾವುದೇ ರೀತಿಯಾದ ರೇಟಿಂಗ್ ಇರೋದಿಲ್ಲ. ಯಾಕಂದ್ರೆ ಇದು ಗವರ್ಮೆಂಟ್ ಆಫ್ ಇಂಡಿಯಾನೇ ಬ್ಯಾಕಪ್ ಮಾಡೋದ್ರಿಂದ ಯಾವುದೇ ರೀತಿಯಾದ ರೇಟಿಂಗ್ ಬೇಕಾಗೋದಿಲ್ಲ. ಸೊ ಪ್ರತಿಯೊಂದು ಕ್ರೆಡಿಟ್ ರಿಸ್ಕ್ ಏನಿರುತ್ತೆ ಅದು ಎಲಿಮಿನೇಟ್ ಆದಂಗೆನೆ ಅಂತ ಅನ್ಕೊಳ್ಬಹುದು. ಸೊ ಆದ್ರಿಂದ ಫುಲ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಈಗ ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಅದು ಕೂಪಾನ್ ರೇಟ್ ಜೊತೆ ಬರುತ್ತೆ. ಕೂಪಾನ್ ರೇಟ್ಸ್ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ರೇಟ್ ನಿಮ್ಗೆ ಪೇ ಆಗುತ್ತೆ ಅಂತ. ಈಗ ಎಕ್ಸಾಂಪಲ್ ಅಂತ ತಗೊಂಡ್ರೆ ನೀವು 1 ಲಕ್ಷ ಗವರ್ಮೆಂಟ್ಗೆ ಲೆಂಡ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ, ಒಂದು ಬಾಂಡ್ ನ ಖರೀದಿ ಮಾಡಿ. ಸೊ ಕೂಪಾನ್ ರೇಟ್ ಏನಿರುತ್ತೆ ಆ ಬಾಂಡ್ 7.18% ಇದೆ ಅಂತ ಅನ್ಕೊಳ್ಳೋಣ. ಸೊ ಆಗ ಪ್ರತಿ ವರ್ಷ ಇಂಟ್ರೆಸ್ಟ್ ಆಗಿ ನಿಮ್ಗೆ ಎಷ್ಟು ಸಿಗುತ್ತೆ 7,180 ರೂಪೀಸ್ ಸಿಗುತ್ತೆ. ಅದು ಬೈ ಆನ್ಯುಯಲಿ ಅಂದ್ರೆ ವರ್ಷದಲ್ಲಿ 2 ಸರಿ ಸಿಗುತ್ತೆ. ಸೊ ಈಗ ನೋಡ್ಬೇಕಂದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಈಲ್ಡ್ ಅಂತ. ಏನಿದು ಈಲ್ಡ್ ಅಂತ ಅಂದ್ರೆ ಸೊ ಇದು ಕೂಪಾನ್ ರೇಟ್ ಗಿನ್ನ ಡಿಫ್ರೆಂಟ್ ಇರುತ್ತೆ. ಸೊ ಈ ಎಕ್ಸಾಂಪಲ್ ಅಲ್ಲಿ ಈಲ್ಡ್ ಏನಿರುತ್ತೆ 7.3248% ಇರುತ್ತೆ. ಸೊ ಅಂದ್ರೆ ಈಲ್ಡ್ ಮತ್ತೆ ಕೂಪಾನ್ ರೇಟು ಸಪ್ರೇಟ್ ಅಂತ ನಮಗೆ ಗೊತ್ತಾಗುತ್ತೆ. ಇದು ಹೇಗಾಗುತ್ತೆ ಅಂದ್ರೆ ಸಪೋಸ್ ಬಾಂಡ್ ಪ್ರೈಸ್ ಏನಾದ್ರು ಕಡಿಮೆ ಆದಾಗ ಆಗ ನೀವು 1 ಲಕ್ಷಕ್ಕಿಂತ ಕಡಿಮೆ ಪೇ ಮಾಡ್ತೀರಾ ಆ ಬಾಂಡ್ ನ ಖರೀದಿ ಮಾಡೋದಕ್ಕೆ. ಸೊ ಆದ್ರಿಂದ ನಿಮ್ಮ ಈಲ್ಡ್ ಏನಿದೆ ಅದು ಜಾಸ್ತಿ ಆಗ್ಬೋದು ನಿಮ್ಮ ಕೂಪಾನ್ ರೇಟ್ಗಿನ್ನ. ಸೊ ಲಾಂಗ್ ರನ್ ಅಲ್ಲಿ ತಗೊಂಡ್ರು ಕೂಡ ಇದು ಪಾಸಿಬಲ್ ಇರುತ್ತೆ. ಈಗ ಎಕ್ಸಾಂಪಲ್ ಅಂತ ತಗೊಂಡ್ಬೇಕಂದ್ರೆ ಸೊ 3rd ನವೆಂಬರ್ ನಂಬರ್ಸ್ ನಾವು ನೋಡ್ಬೇಕಂದ್ರೆ 1 ಇಯರ್ ಟ್ರೆಜರಿ ಬಿಲ್ ಅಲ್ಲಿ ಈಲ್ಡ್ ಎಷ್ಟಿತ್ತು ಅಂದ್ರೆ 7.15% ಇತ್ತು. ಇನ್ನ 4ರಿಂದ 5 ವರ್ಷದ ಮೆಚುರಿಟೀಸ್ ಅಲ್ಲಿ ನೋಡ್ಬೇಕಂದ್ರೆ ಗವರ್ಮೆಂಟ್ ಈಲ್ಡ್ ಏನಿದೆ ಸೊ ಅದು 7.31% ಇತ್ತು ಸೆಕ್ಯೂರಿಟೀಸ್ಗೆ. ಸೊ ಹಾಗೆ 9 to 10 ಇಯರ್ಸ್ ಅಂತ ನೋಡ್ಬೇಕಂದ್ರೆ 7.32% ಇತ್ತು. ಸೊ ಇದೆಲ್ಲ ನೋಡ್ಬೇಕಂದ್ರೆ ನಮ್ಮ FD ಏನಿದೆ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ರೇಟ್ಸ್ ಏನಿದೆ ಅದು 3 to 6.5% ಇರುತ್ತೆ ಯೂಶಲಿ 7 ಡೇಸ್ ಇಂದ 10 ಇಯರ್ಸ್ ಮ್ಯಾಕ್ಸಿಮಮ್ ಒಳಗೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು 7% ಇರೋದ್ರಿಂದ ಇದು ಜಾಸ್ತಿನೇ ಅಂತ ಹೇಳ್ಬೋದು. ಹಾಗಾದ್ರೆ ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ನಾವು ಹೇಗ್ ಪಡ್ಕೊಳ್ಳೋದು? RBI ಒಂದು ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದೆ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ. ಇದ್ರೊಳಗೆ ನಿಮ್ಮ ಪ್ಯಾನ್ ಡೀಟೇಲ್ಸ್ ನ ಕೊಟ್ಟು ಹಾಗೆ KYC ಪ್ರೋಸೆಸ್ ನ ನೀವು ಕಂಪ್ಲೀಟ್ ಮಾಡಿದ್ರೆ ಆಗ ನಿಮ್ಗೆ ಇದಕ್ಕೆ ಆಕ್ಸೆಸ್ ಸಿಗುತ್ತೆ. ಸೊ ಇದ್ರೊಳಗೆ ನೋಡ್ಬೇಕಂದ್ರೆ ನೀವು ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ನಿಮ್ಗೆ ಬಾಂಡ್ ಪ್ರೈಸಸ್ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಸಿಗುತ್ತೆ. ಸೊ ಅದ್ರ ಮೇಲೆ ನೀವು ಇದನ್ನ ಡಿಸೈಡ್ ಮಾಡ್ಬೋದು ಯಾವ ಬಾಂಡ್ ನ ನೀವು ಖರೀದಿ ಮಾಡ್ತೀರಾ ಅಂತ. ಇಲ್ಲಿಗೆ ನಮ್ಮ ಡಿಸ್ಕಷನ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಾವು ಕೊಟ್ಟ 5 ಆಪ್ಷನ್ಸ್ ಕೂಡ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ. ಇವತ್ತಲ್ಲದೆ ಇದ್ರು ಮುಂದೆ ಕೂಡ ನೀವು ಯಾವಾಗಾರು ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅನ್ಕೊಂಡಾಗ ಆಗ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಯಾವುದು ಅಂತ ನೀವು ಕನ್ಸಿಡರ್ ಮಾಡಿದಾಗ ಈ ರೀತಿಯಾದ ಇನ್ವೆಸ್ಟ್ಮೆಂಟ್ಸ್ ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗೆ ರಿಟೈರ್ಮೆಂಟ್ಗೂ ಕೂಡ ಒಳ್ಳೆ ಪ್ಲಾನ್ ನ ಮಾಡ್ಬೋದು ಈ ಸ್ಕೀಮ್ಸ್ ಗಳ ಜೊತೆಗೆ. ಸೊ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ, ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ನೀವು ಈ ವಿಡಿಯೋನ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಾಗೆ ಇದೆಲ್ಲ ಕೇವಲ ಎಜುಕೇಶನಲ್ ಕಾಂಟೆಂಟ್ ಆಗಿರುತ್ತೆ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.